are going to discuss our next topic, that is group communication. It is a part of modern communication. So, group communication. These two are the words which clearly tells about our topic today. So, group having a one or more persons. One group is called as having a one or more things. That may be person, that may be computer, that may be anything. If that kind of a similar groups, similar quantities are made together, then it is called as a group. ಒಂದು ಗುಂಪು ಅಂತ ಬಂದಾಗ ಅದೇ ರೀತಿಯ ವಸ್ತುಗಳನ್ನ ನೀವು ಜಾಯಿನ್ ಮಾಡಿಟ್ಟಂತಹ ಒಂದು ಕಲೆಕ್ಷನ್ಗೆ ಗುಂಪು ಅಥವಾ ಗ್ರೂಪ್ಸ್ ಅಂತ ಕರಿತೀರಿ. ಸೊ ಕಮ್ಯುನಿಕೇಶನ್ ಇನ್ ದ ಸೆನ್ಸ್ ಟು ಎಕ್ಸ್ಚೇಂಜ್ ಸಮಥಿಂಗ್. Communication in the sense to exchange something. I'm having a information, I need to exchange, I need to share with you. I know what is a group communication and one to one communication, one to many communication. ಈ ಎಲ್ಲ ಟಾಪಿಕ್ಸ್ ನನಗೆ ಗೊತ್ತದವ, ನಿಮಗೆ ಗೊತ್ತಿಲ್ಲ. ಇದನ್ನ ನಾನು ಏನು ಮಾಡಬೇಕಾಗಿದೆ, ನಿಮ್ಗೆ ಎಕ್ಸ್ಚೇಂಜ್ ಮಾಡಬೇಕಾಗಿದೆ, ಹೇಳ್ಕೊಡ್ಬೇಕಾಗಿದೆ. ದಟ್ ಈಸ್ ಕಮ್ಯುನಿಕೇಶನ್. ಸೊ here what happens, we'll do the group communication. Here we'll go to do the group communication. Assume that ನಿಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ಅಂತ ಸಿಗ್ತದೆ, ಯಾರಿಗೋ ಒಬ್ಬರಿಗೆ ಇನ್ಫಾರ್ಮೇಶನ್. ಅಸ್ಯೂಮ್ ದಟ್ ಕಂಪ್ಯೂಟರ್ ಅಪ್ಲಿಕೇಶನ್ ನ ನೋಟ್ಸ್ ಒಬ್ಬ ವ್ಯಕ್ತಿಗೆ ಸಿಕ್ತು, XYZ person, or else assume that your Jay got, or your friend Jay got the assignment or something else notes of the computer application. ಅವನಿಗೊಂದು ನೋಟ್ಸ್ ಸಿಕ್ತು. ಆ ನೋಟ್ಸ್ ಅನ್ನ he want to share with Girish, Farida and all the students of BCom second semester. What he need to go in each and individual ಕಳಿಸ್ಬೇಕು, ಏನ್ ಗ್ರೂಪ್ ಒಳಗಡೆ ಕಳಿಸ್ಬೇಕು. ಸೊ ಈಚ್ ಅಂಡ್ ಇಂಡಿವಿಜುವಲ್ ಕಳಿಸ್ಬೋದು, ಒನ್ ಟು ಒನ್ ಕಮ್ಯುನಿಕೇಶನ್ ಆಗ್ತದೆ. ನನಗೆ ಜೈದಿಂತ್ರ ಯಾರೋ ಗಿರೀಶ್ಗೆ ಹೋಯ್ತು, ಆಮೇಲೆ ಗಣೇಶ್ಗೆ ಹೋಯ್ತು, ಆಮೇಲೆ ಫರೀದಾಗ ಹೋಗ್ತದ, ಆಮೇಲೆ ಶ್ರೀಲಕ್ಷ್ಮಿ, ಲೈಕ್ ದಿಸ್. ಈ ಸ್ಟೂಡೆಂಟ್ಸ್ಗೆಲ್ಲ ಹೋಗ್ತು ಇಡೀ ಕ್ಲಾಸಿಗೆ ನಾವು ಕಳಿಸ್ಬೋದು. ಇದು ಒನ್ ಟೈಪ್ ಆಫ್ ಅ ಕಮ್ಯುನಿಕೇಶನ್. ಇನ್ಫಾರ್ಮೇಶನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ತಾನ ಹುಡುಗ BCom ಸೆಕೆಂಡ್ ಸೆಮ್ ಒಂದು ಗ್ರೂಪ್ ಅದ. ಆ ಒಬ್ಬ ವ್ಯಕ್ತಿ ಏನ್ ಮಾಡ್ಬೋದು, ನನಗಲ್ಲೇ ಗ್ರೂಪ್ ಒಳಗಡೆ ಆ ಮೆಸೇಜ್ ಅನ್ನು ಹಾಕಿದಂತಂದ್ರೆ ಆಲ್ ದ ಸ್ಟೂಡೆಂಟ್ಸ್ ಆಫ್ BCom ಸೆಕೆಂಡ್ ಸೆಮಿಸ್ಟರ್ ಆರ್ ಗೋಯಿಂಗ್ ಟು ಹ್ಯಾವ್ ದ ನೋಟ್ಸ್ ಆರ್ ದಟ್ ಅಸೈನ್ಮೆಂಟ್. ಸೊ ಎಕ್ಸ್ಚೇಂಜಿಂಗ್ ದ ಇನ್ಫಾರ್ಮೇಶನ್ ಬಿಟ್ವೀನ್ ಒನ್ ಟು ಮೆನಿ ಡಿವೈಸಸ್, ಒನ್ ಟು ಒನ್ ಡಿವೈಸ್ ಈಸ್ ಕಾಲ್ಡ್ ಆಸ್ ಗ್ರೂಪ್ ಕಮ್ಯುನಿಕೇಶನ್. ಒಂದು ಗುಂಪು ಒಳಗಡೆ ನಾವು ಇನ್ಫಾರ್ಮೇಶನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಒಂದು ಗ್ರೂಪ್ ಒಳಗಡೆ ನಾವು ಇನ್ಫಾರ್ಮೇಶನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಏನಂತ ಕರಿತೀವಿ, ನಾವು ಗ್ರೂಪ್ ಕಮ್ಯುನಿಕೇಶನ್ ಅನ್ನೋ ಒಂದು ಟಾಪಿಕ್ ಅನ್ನ ಕರಿತೀವಿ. ಈಗೆಲ್ಲರೂ ನೀವು ಡಿಸ್ಕಸ್ ಮಾಡ್ತಿರ್ತೀರಿ, ಲಾಕ್ಡೌನ್ ಅದ, ನಾವ್ ಏನ್ ಮಾಡ್ಬೇಕು, ಕಾನ್ಫರೆನ್ಸ್ ಕಾಲ್ಸ್ ಅಂತ ಹಾಕ್ತೀರಿ. ಕಾನ್ಫರೆನ್ಸ್ ಕಾಲ್ಸ್ ಒಳಗೆ ಈಚ್ ಮೆಂಬರ್ಸ್ ಅಂದ್ರೆ 5 ರಿಂದ 6 ಜನ ಇರ್ತೀರಿ ಕಾನ್ಫರೆನ್ಸ್ ಕಾಲ್ ಒಳಗೆ. ಅಲ್ಲೊಂದು ಗ್ರೂಪ್ ಕಮ್ಯುನಿಕೇಟ್ ಆಗ್ತಿರ್ತದೆ. ಒಬ್ಬ ಏನೋ ಐಡಿಯಾ ಹೇಳ್ತಾನೆ, ಇನ್ನೊಬ್ಬ ಏನೋ ಐಡಿಯಾ ಹೇಳ್ತಾನೆ, ಸ್ಟಡೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಿ, ಏನೇನೋ ಡಿಸ್ಕಸ್, ಒಂದಷ್ಟು ಇನ್ಫಾರ್ಮೇಶನ್ಸ್ ಅನ್ನ ನಿಮ್ಮ ನಡಬರ್ಕನೆ ನೀವೇನ್ ಮಾಡ್ಕೋತಾ ಹೋಗ್ತೀರಿ, ಎಕ್ಸ್ಚೇಂಜ್ ಅನ್ನ ಮಾಡ್ಕೋತಾ ಹೋಗ್ತೀರಿ. ಒಂದಷ್ಟು ಸ್ಟೋರೀಸ್ ಅನ್ನ ಹೇಳ್ಕೋತಾ ಹೋಗ್ತೀರಿ, ನಿಮ್ಮ ಸುತ್ತಮುತ್ತ ನಡೆದಂತಹ ಸ್ಟೋರೀಸ್ ಅನ್ನ ಹೇಳ್ತೀರಿ. ಇವೆಲ್ಲವೂ ಡೇಟಾಸ್ ಅಂತ ಕರಿತೀವಿ. ಇವೆಲ್ಲವನ್ನ ನೀವು ಏನ್ ಮಾಡ್ತೀರಿ ಅಂತಂದ್ರೆ ಕಮ್ಯುನಿಕೇಟ್ ಮಾಡ್ಕೋತೀರಿ, ಒಬ್ರಿಗೊಬ್ಬರ ನಡಬರ್ಕ ಎಕ್ಸ್ಚೇಂಜ್ ಮಾಡ್ಕೋತೀರಿ. ಇಂಥ ಒಂದಷ್ಟು ಥಿಂಗ್ಸ್ ಏನಂತ ಕರಿತೀವಿ, ನಾವು ಗ್ರೂಪ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊ ಗ್ರೂಪ್ ಕಮ್ಯುನಿಕೇಶನ್ ಟಾಪಿಕ್ ಗೆ ಹೋಗೋಕ್ಕಿಂತ ಮುಂಚೆ ವಿಲ್ ಸಿ ದ ಇಂಟ್ರೊಡಕ್ಷನ್. So let me understand what is that first thing. Group communication is a process of exchange of ideas and thought mutually using a defined communication system among two or more people. As I told, information, ಒಂದಷ್ಟು ವಿಡಿಯೋ ಕಾನ್ಫರೆನ್ಸಸ್ ಅನ್ನ ಹಾಕ್ತೀರಿ. ಅಲ್ಲಿ ಇರ್ತಕ್ಕಂಥ ಡಿವೈಸ್ ಯಾವ್ದು, ನಮಗೀಗ ಮೊಬೈಲ್. ಅಲ್ಲಿ ಒಂದು ನೆಟ್ವರ್ಕ್ ಅದ, ಆ ನೆಟ್ವರ್ಕ್ ಮುಖಾಂತರ ನಿಮ್ಗೆ ಕಾನ್ಫರೆನ್ಸ್ ಕಾಲ್ ಹಾಕೋತೀರಿ. ನಿಮ್ಗೊಂದೇನೋ ಹಿಸ್ಟ್ರಿ, ಏನೋ ಒಂದು ಥಿಂಗ್ ಸಿಕ್ಕದ. ಥಿಂಗ್ ಅಂತಂದ್ರೆ ಕೊರೋನಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೋರಿ. ಲಾಕ್ಡೌನ್ ಇರೋದ್ರಿಂದ ಕೊರೋನಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೋರಿ. ಕೊರೋನಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಅದಕ್ಕೆ ಇರ್ತಕ್ಕಂಥ ಸಮ್ ಇನ್ಫಾರ್ಮೇಶನ್ ಅನ್ನ ಯಾರೋ ಒಬ್ಬ ತೆಗೆದಿರ್ತಾನೆ. ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಗ್ರೂಪ್ ಒಳಗಡೆ ಯಾರೋ ಒಬ್ಬ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗೆದಿರ್ತಾನೆ. ಅದು ಸೊಲ್ಯೂಷನ್ ಕಂಡಿಡ್ದಾರ, ಪ್ಲಾಸ್ಮಾ ಥೆರಪಿ ಅಂತ ಕರೆದ್ರು. ಆ ಪ್ಲಾಸ್ಮಾ ಥೆರಪಿಯನ್ನು ಹೆಂಗ್ ಮಾಡ್ತಾರ, ಇವೆಲ್ಲವನ್ನ ನೀವು ಏನ್ ಮಾಡ್ಕೋತಾ ಹೋಗ್ತೀರಿ, ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೋತಾ ಹೋಗ್ತೀರಿ, ಮ್ಯೂಚುವಲಿ ಎಕ್ಸ್ಚೇಂಜ್ ಮಾಡ್ಕೋತಾ ಹೋಗ್ತೀರಿ. ಹಂಗಲ್ಲ ಹಿಂಗಲ್ಲ ಹಂಗ ಅಂತೆಲ್ಲ ಡಿಸ್ಕಷನ್ ಅನ್ನ ಮಾಡ್ಕೋತಾ ಹೋಗ್ತೀರಿ. ಸೊ ಅಲ್ಲಿ ಒಂದು ಅಥವಾ ಮೋರ್ ದನ್ 2 persons ಇರ್ತೀರಿ. ಸೊ ಅಲ್ಲೊಂದು ಕಮ್ಯುನಿಕೇಶನ್ ಸಿಸ್ಟಮ್ ಬಿಲ್ಡ್ ಆಗಿರ್ತದೆ. ದಟ್ ಸಿಸ್ಟಮ್ ಇಸ್ ನೋನ್ ಆಸ್ ಅ ಗ್ರೂಪ್ ಕಮ್ಯುನಿಕೇಶನ್. ಅದಕ್ಕೆ ಏನಂತ ಕರಿತಾನವ, ಗ್ರೂಪ್ ಕಮ್ಯುನಿಕೇಶನ್ ಅಂತ ಕರಿತಾನ.
ಈ ಗ್ರೂಪ್ ಕಮ್ಯುನಿಕೇಶನ್ ಹೆಂಗ್ ಮಾಡ್ಬೋದು ಅಂತಂದ್ರ ಒಂದಷ್ಟು ಪ್ರೋಟೋಕಾಲ್ಸ್ ಬರ್ತಾವ, ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ ನಾವು, ಪ್ರೋಟೋಕಾಲ್ಸ್ ಬರ್ತಾವ. ಅದು IS ಅಂತ ಅದ, ಆಮೇಲೆ ಜೆ ಗ್ರೂಪ್ಸ್ ಅಂತ ಬರ್ತದ, ಸ್ಪ್ರೆಡ್ ಟೂಲ್ ಕಿಟ್ಸ್ ಅಂತ ಬರ್ತದ. 3 ಟೈಪ್ ಬರ್ತಾವ. IS ಅಂತಂದ್ರ ಇಂಟರ್ಮೀಡಿಯೇಟ್ ಸಿಸ್ಟಮ್ ಟು ಇಂಟರ್ಮೀಡಿಯೇಟ್ ಸಿಸ್ಟಮ್. ಒಂದು ಸಿಸ್ಟಮ್ ದಿಂತ್ರ ಇನ್ನೊಂದು ಸಿಸ್ಟಮ್ ಇಂಟರ್ಮೀಡಿಯೇಟ್ ಸಿಸ್ಟಮ್ ಅಂತ ಕರಿತೀವಿ. ಇಂಟರ್ಮೀಡಿಯೇಟ್ ಅಂದ್ರೆ ಏನ್ರಿ, ಈಗ ನೀವು ಮಾತಾಡ್ಲಿಕತ್ತೀರಿ, ನಿಮ್ಮ ಸೆಲ್ ಅದ, ದಟ್ ಈಸ್ ಅ ಡಿವೈಸ್. ನೀವು ಮಾತಾಡ್ಲಿಕತ್ತೀರಿ, ನಿಮ್ದ ಸೆಲ್ ಅದ. ಲೆಟ್ ಮಿ ಗೋ ಟು ದ paint again. We'll have the idea. Sorry for that. We'll have the paint here. Type the paint. See here. We'll have an idea now. Sorry, I need to take a pen. See here, ಇಲ್ಲೊಂದು ಡಿವೈಸ್ ಅದ. ನಾನು see here, ಇಲ್ಲೊಂದು ಡಿವೈಸ್ ಅದ ಅಂತ ಇಟ್ಕೋರಿ. This is the device and these are the device. Wait for a while. We are having a discussion about this point, ISI, intermediate system to intermediate system. ಅದ್ರ ಬಗ್ಗೆ ತಿಳ್ಕೊಳ್ಳಿಕತ್ತಿದ್ವಿ ನಾವು. ಏನ್ ತಿಳ್ಕೊಳ್ಳಿಕತ್ತಿದ್ವಿ ಅಂತಂದ್ರ, ಒಂದು ಸಿಸ್ಟಮ್ ಅದ, ಇಲ್ಲೊಂದು ಸಿಸ್ಟಮ್ ಅದ, ಇಲ್ಲೊಂದು ಸಿಸ್ಟಮ್ ಅದ. ದಟ್ ಈಸ್ ಅ ಮೊಬೈಲ್ ಅಂತ ಇಟ್ಕೋರಿ. ಈ ಮೊಬೈಲ್ ದಿಂತ್ರ ನೀವು ಮಾತಾಡಿದಂತ ಡೇಟಾ ಅಥವಾ ನೀವು ಕೊಟ್ಟಂತ ಇನ್ಫಾರ್ಮೇಶನ್ ಇಲ್ಲಿ ಬರ್ತದ. ಇಲ್ಲೊಂದು ಇಂಟರ್ಮೀಡಿಯೇಟರ್ ಅಂತ ಇರ್ತದೆ. ನನಗೆ ಇಂಟರ್ಮೀಡಿಯೇಟರ್, ನೀವು ಮಾತಾಡಿದಂತ ಡೇಟಾ ಏನಾಗ್ತದೆ, ಇಲ್ಲಿ ಬಂದು ರೀಚ್ ಆಗ್ತದೆ. ಇಲ್ಲೊಂದು ಇಂಟರ್ಮೀಡಿಯೇಟ್ ಡಿವೈಸ್ ಇರ್ತದೆ ನಮ್ಗೆ. ಸೊ ಈ ಡಿವೈಸ್ ದಿಂತ್ರ ಏನಾಗ್ತದೆ ಅಂದ್ರೆ, ಡೇಟಾ ಇಲ್ಲಿಗೆ ಫ್ಲೋ ಆಗ್ತದ, ಇಲ್ಲಿದಿಂತ್ರ ಮತ್ತೆ ಈ ಡಿವೈಸ್ ಅಂಡ್ ಈ ಡಿವೈಸ್ಗೆ ಕನೆಕ್ಟ್ ಆಗ್ತದೆ. ಇಫ್ ಈ ಡಿವೈಸ್ ದವ್ರು ಯಾರೇ ಮಾತಾಡಿದ್ರು ಅಂತಂದ್ರ, ಇಟ್ ವಿಲ್ ಗೋ ಹಿಯರ್, ದೆನ್ ಟು ಹಿಯರ್, ದೆನ್ ಟು ಹಿಯರ್. ಇವ ಮಾತಾಡಿದ ಅಂತಂದ್ರ ಈ ಇಂಟರ್ಮೀಡಿಯೇಟ್ ನೋಡದಿಂತ್ರ ಇಲ್ಲಿ ಹೋಗ್ತದೆ, ದೆನ್ ಈ ಇಂಟರ್ಮೀಡಿಯೇಟ್ ನೋಡದಿಂತ್ರ ಮತ್ತೆ ಇಲ್ಲಿ ಹೋಗಿ ಇವನಿಗೆ ಕನೆಕ್ಟ್ ಆಗ್ತದೆ. ಇದು ನಮ್ಮ ವರ್ಕಿಂಗ್ ಸಿಸ್ಟಮ್. ಇದು ವರ್ಕ್ ಆಗ್ಲಿಕ್ಕೆ, ಹಿಂಗ್ ಡೇಟಾ ಇಲ್ಲಿದಿಂತ್ರ ಇಲ್ಲಿಗೆ ಫ್ಲೋ ಆಗ್ಲಿಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫ್ರೇಮ್ ಮಾಡ್ಕೊಂಡಾರ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೆ ಇಂಟರ್ಮೀಡಿಯೇಟ್ ಸಿಸ್ಟಮ್ ಟು ಇಂಟರ್ಮೀಡಿಯೇಟ್ ಸಿಸ್ಟಮ್ ಅಂತ ಕರೀತಾರೆ. ಐ ಹೋಪ್ ಗಾಟ್ ದಿಸ್ ಒನ್. ಸೊ ಜೆ ಗ್ರೂಪ್ಸ್ ಅಂತಂತಂದ್ರ ಒಂದಷ್ಟು ಸಿಸ್ಟಮ್ಸ್ ಅನ್ನ ಸೇರಿಸಿ, ಒಂದಷ್ಟು ಸಿಸ್ಟಮ್ಸ್ ಕಲೆಕ್ಷನ್ ಮಾಡಿಕೊಂಡು ಮಲ್ಟಿಕಾಸ್ಟ್ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾರೆ. ಸಿಸ್ಟಮ್ಸ್ ಅಂತ ಬಂದಾಗ ಕಂಪ್ಯೂಟರ್ಸ್ ಎಲ್ಲಿ, ಅಥವಾ ನಿಮ್ಮ ಮೊಬೈಲ್ಸ್ ಆಗಿರ್ಬೋದು, ಡಿವೈಸಸ್ ಆಗಿರ್ಬೋದು, ವಿಲ್ ಕಾಲ್ ಇಟ್. ಅದನ್ನ ಜೆ ಗ್ರೂಪ್ಸ್ ಮಾಡ್ಕೋತಾರ, ಮಲ್ಟಿಕಾಸ್ಟ್ ಪಾಯಿಂಟ್ಸ್ ಅಂತ ಮಾಡ್ಕೋತಾರ. ಸೊ ಅದೇನ್ ಮಾಡ್ತದ ಅಂತಂದ್ರ, ಮಲ್ಟಿ ಪಾಯಿಂಟ್ಸ್ ಅಪ್ಲಿಕೇಶನ್ಸ್ ಅನ್ನ ಕ್ರಿಯೇಟ್ ಮಾಡ್ತದ ಟು ಕಮ್ಯುನಿಕೇಟ್. ಮಲ್ಟಿ ಅಪ್ಲಿಕೇಶನ್ಸ್ ಅಂದ್ರೆ ಸಾಫ್ಟ್ವೇರ್ಸ್. ಮಲ್ಟಿಪಲ್ ಪಾಯಿಂಟ್ಸ್ ಇಟ್ಕೊಂಡು ನಾವೇನ್ ಮಾಡ್ಬೋದು ಅಂತಂದ್ರೆ, ಬಹಳಷ್ಟು ಜನ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಬೋದು ಥ್ರೂ ದ್ಯಾಟ್ ಸಾಫ್ಟ್ವೇರ್. ಲೈಕ್ ವಾಟ್ಸಪ್ ಆಗಿರ್ಲಿ, ನಿಮ್ಮ ಇನ್ನೊಂದು ವಿ ಚಾಟ್ ಅಂತ ಬರ್ತದೆ, ಸೊ ಇನ್ಸ್ಟಾಗ್ರಾಮ್ ತರ ಬರ್ತದೆ. ಸೊ ಇವೆಲ್ಲವೂ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ನಾವು. ಇವೆಲ್ಲ ಗ್ರೂಪ್ ಕಮ್ಯುನಿಕೇಶನ್ ಕೂಡ ನಾವಿಲ್ಲಿ ಮಾಡಬಹುದು. ಸ್ಪ್ರೆಡ್ ಟೂಲ್ ಕಿಟ್ಸ್, ಅದನ್ನು ಕೂಡ ಒಂದಷ್ಟು ಸಾಫ್ಟ್ವೇರ್ ಪ್ಯಾಕೇಜ್ ಅಂತ ಕರಿತೀವಿ. ಒಂದಷ್ಟು ಸಾಫ್ಟ್ವೇರ್ಸ್ ಅನ್ನ ಪ್ಯಾಕ್ ಮಾಡಿಟ್ರೆ, ಈಗ ಹೆಂಗ್ ನಿಮ್ಗೆ ಮೈಕ್ರೋಸಾಫ್ಟ್ ದವರು ವರ್ಡ್, MS ಪವರ್ ಪಾಯಿಂಟ್, ಆಕ್ಸೆಸ್, ಎಕ್ಸೆಲ್ ಇವೆಲ್ಲ ಸಾಫ್ಟ್ವೇರ್ಸ್ ಏನದಾವ, ಅಪ್ಲಿಕೇಶನ್ಸ್ ಏನದಾವ, ಒಂದು ಫೋಲ್ಡರ್ ಒಳಗೆ ಹಾಕ್ಯಾರ, ದಟ್ ಈಸ್ ಪ್ಯಾಕೇಜ್ ಅಂತ ಕರೀತಾರೆ. ಹಂಗೆ ಗ್ರೂಪ್ ಕಮ್ಯುನಿಕೇಶನ್ ಸಲುವಾಗಿ ಒಂದಷ್ಟು ಸಾಫ್ಟ್ವೇರ್ಸ್ ಅನ್ನ ತಗೊಂಡು ಒಂದು ಫೋಲ್ಡರ್ ಮಾಡ್ಕೊಂಡು ಅದಕ್ಕೆ ಸ್ಪ್ರೆಡ್ ಟೂಲ್ ಕಿಟ್ ಅಂತ ಹೆಸರು ಕೊಟ್ಟಾರ. ಇದು ಒನ್ ಕೈಂಡ್ ಆಫ್ ಅ ಸಾಫ್ಟ್ವೇರ್ ಪ್ಯಾಕೇಜ್ ಅಂತ ಹೇಳ್ತೀವಿ ನಾವು. ಪ್ಯಾಕೇಜ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಬಹಳ ಡೀಟೇಲ್ಸ್ ಆಗಿ ನಿಮ್ಗಿಲ್ಲ. ಸೊ ಇದೊಂದು ಕಂಪ್ಯೂಟರ್ ಸಾಫ್ಟ್ವೇರ್ ಪ್ಯಾಕೇಜ್ ಆಗ್ಯದ. ಐ ಹೋಪ್ ಇಟ್ ಈಸ್ ಗಾಟ್. ದ ನೆಕ್ಸ್ಟ್ ಟಾಪಿಕ್ ಈಸ್ one-to-one communication. See, ಇದೊಂದು ಸಿಸ್ಟಮ್ ಅದ. ಏನ್ ಸಿಸ್ಟಮ್ ಅಂತಂದ್ರ,
ಒಬ್ಬ ವ್ಯಕ್ತಿ ಹತ್ರ ಒಂದು ಡಿವೈಸ್ ಅದ ಅಂತ ಇಟ್ಕೋರಿ. ಒಬ್ಬ ವ್ಯಕ್ತಿ ಹತ್ರ ಒಂದು ಡಿವೈಸ್ ಅದ. ಆ ಡಿವೈಸ್ ಥ್ರೂ ಇನ್ನೊಬ್ಬ ವ್ಯಕ್ತಿ ಹತ್ರ ಇರ್ತಕ್ಕಂಥ ಒಂದು ಡಿವೈಸ್ ಅನ್ನ ಮಾತ್ರ ನಾವು ಕಮ್ಯುನಿಕೇಟ್ ಮಾಡಬಹುದು. ಇದು ಸಿಸ್ಟಮ್, ಇದೊಂದು ಸಿಸ್ಟಮ್. ಒಬ್ಬರಿಂದ ಒಬ್ಬರಿಗೆ ಮಾತ್ರ ನಾವು ಮಾಡ್ಲಿಕ್ಕೆ ಬರ್ತದೆ. ಕಾನ್ಫರೆನ್ಸ್ ವಿ ಕೆನಾಟ್ ಟೇಕ್ ನಾವು. ಇಲ್ಲಿ ನಾವೇನ್ ಮಾಡ್ಬೋದು, ಒಬ್ಬ ಕಮ್ಯುನಿಕೇಟ್ ಅಂತ ಇನ್ನೊಬ್ಬರಿಗೆ ಅಷ್ಟೇ ನಾವು ಏನ್ ಮಾಡ್ಬೋದು, ಇಲ್ಲೇ ಕಮ್ಯುನಿಕೇಟ್ ಮಾಡ್ಬೋದು. ಅದಕ್ಕೆ 1 to 1 ಸಿಸ್ಟಮ್ ಅಂತ ಹೇಳ್ತಾನ ನಾವು. 1 to 1 ಸಿಸ್ಟಮ್. ಕಾನ್ಫರೆನ್ಸ್ ತಗೊಳಿಕ್ ಬರಂಗಿಲ್ಲ. ಈಗ ನೋಡ್ರಿ ನೀವು ಓಲ್ಡ್ ಲ್ಯಾಂಡ್ ಲೈನ್ಸ್ ಹೋದ್ರಿ ಅಂತಂದ್ರ ಲ್ಯಾಂಡ್ ಫೋನ್ಸ್ ಇರ್ತಿದ್ವು. ನನಗೆ ಲ್ಯಾಂಡ್ ಫೋನ್ ಮುಖಾಂತರ ನೀವು ಒಬ್ಬರಿಗೆ ಮಾತ್ರ ಕಮ್ಯುನಿಕೇಟ್ ಮಾಡ್ಬೋದು. ಕಾನ್ಫರೆನ್ಸ್ ಹಾಕ್ಬೇಕು ಅಂದ್ರೆ ಮತ್ತೆ ನೀವೇನ್ ಮಾಡ್ಬೇಕಾಗಿತ್ತು, ಅಲ್ಲೇ ಟೆಲಿಫೋನ್ ಎಕ್ಸ್ಚೇಂಜಿಗೆ ಫೋನ್ ಮಾಡಿ ಆಮೇಲೆ ಕಾನ್ಫರೆನ್ಸ್ ಹಾಕ್ಲಿಕ್ಕೆ ಬರ್ತಿತ್ತು. ಬಟ್ 1 to 1 ಕಮ್ಯುನಿಕೇಶನ್ ಮಾತ್ರ ಇತ್ತಲ್ಲೇ. ಸೊ 1 to 1 ಕಮ್ಯುನಿಕೇಶನ್ ಅಂತಂದ್ರ ಒನ್ ಇಂಡಿವಿಜುವಲ್ ಟು ಅದರ್ ಇಂಡಿವಿಜುವಲ್. ಒಂದು ಇಂಡಿವಿಜುವಲ್ ಡಿವೈಸ್ ಇಂತ್ರ ಇನ್ನೊಂದು ಇಂಡಿವಿಜುವಲ್ ಡಿವೈಸ್ಗೆ ಮಾತ್ರ ಈ ಸಿಸ್ಟಮ್ ಕಮ್ಯುನಿಕೇಟ್ ಮಾಡ್ತದ. ಕಮ್ಯುನಿಕೇಶನ್ ಅಂದ್ರೆ ಏನು, ಒಂದು ಡಿವೈಸ್ ಇಂತ್ರ ಇನ್ನೊಂದು ಸಿಂಗಲ್ ಡಿವೈಸ್ಗೆ ನೀವೇನ್ ಮಾಡ್ಬೋದು, ಮೆಸೇಜ್ ಅನ್ನ ಕಳಿಸಬಹುದು ಅಥವಾ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಎಕ್ಸ್ಚೇಂಜ್ ಮಾಡಬಹುದು. ದಟ್ ಈಸ್ ಇಮೇಲ್. ಇಮೇಲ್ ಮುಖಾಂತರ ನೀವು ಏನ್ ಮಾಡ್ಬೋದು ಅಂತಂದ್ರ ಒಬ್ಬರಿಂತ್ರ ಇನ್ನೊಬ್ಬರಿಗೆ ನೀವು ಮೆಸೇಜ್ ಅನ್ನ ಹಾಕ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ 1 to many ಕಮ್ಯುನಿಕೇಶನ್. ಒಬ್ಬ ವ್ಯಕ್ತಿ ಇಂತ್ರ ಬಹಳಷ್ಟು ಜನ ಕಮ್ಯುನಿಕೇಟ್ ಮಾಡೋದು. ಇದು ನಿಮ್ ಟೀಚಿಂಗ್ ಒಳಗೆ ಬರ್ತದೆ. ನಾ ಇದೀನಿ, ಐ ಆಮ್ ಟೀಚಿಂಗ್ ಅ ಕಂಪ್ಯೂಟರ್ ಅಪ್ಲಿಕೇಶನ್ ಟು 65-70 members. A single person is going to communicate with many peoples. ಏನ್ ಮಾಡ್ಲಿಕ್ಕತ್ತಾನ, ಸಿಂಗಲ್ ಪರ್ಸನ್ ಕಮ್ಯುನಿಕೇಟಿಂಗ್ ವಿತ್ ಮೆನಿ ಪೀಪಲ್ಸ್. ನಾ ಇಲ್ಲೊಂದು ವಿಡಿಯೋ ಮಾಡ್ಲಿಕ್ಕತ್ತೀನಿ, ನಾ ಒಬ್ಬನೇ ಮಾಡ್ಲಿಕ್ಕತ್ತೀನಿ. ಆ ವಿಡಿಯೋ ಎಷ್ಟು ಜನ ನೋಡ್ತಾರ, ನನಗೆ 75 ಜನ ನೋಡ್ತಾರ. ಸೊ ಇದಕ್ಕೇನಂತ ಕರಿತೀನಿ ನಾನು, ಒಬ್ಬ ವ್ಯಕ್ತಿ ಬಹಳಷ್ಟು ಜನ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತಾನ. ಸಿ ಹಿ ಇಸ್ ದ ಪರ್ಸನ್ ಸೆಂಟ್ರಲೈಸ್ಡ್. These all are the persons who listening him. ಇವನ ಡೇಟಾ, ಇವ ಕಳಿಸಿದಂತ ಡೇಟಾ ಈ ತರ ಮೂವ್ ಹಾಕೋತಾ ಹೋಗ್ತದೆ, ಎಲ್ಲರಿಗೂ ಮೂವ್ ಹಾಕೋತಾ ಹೋಗ್ತದೆ. ಈ ಜಾಗದಾಗ ಒಂದು ಸೆಂಟ್ರಲ್ ಸಿಸ್ಟಮ್ ಅಂತ ಮಾಡ್ರಿ. ಒಂದು ಕಂಪ್ಯೂಟರ್ ನ ಇಮ್ಯಾಜಿನ್ ಮಾಡ್ಕೊರಿ. Imagine that computer is there. These all are the another computer systems. It is a main computer system which is communicating, which is exchanging the data to this computer, to this computer, to this computer. It is framing a network. ಇದೇನ್ ಮಾಡ್ಲಿಕ್ಕತ್ತದ ಅಂದ್ರೆ ಒಂದು ನೆಟ್ವರ್ಕ್ ಅನ್ನ ಫ್ರೇಮ್ ಮಾಡ್ಲಿಕ್ಕತ್ತದ. ಫಾರ್ ಎಕ್ಸಾಂಪಲ್, you are using a ರಾಣಿ ಚೆನ್ನಮ್ಮ ವೆಬ್ಸೈಟ್, ಮೈ ಡಿಯರ್ಸ್. ರಾಣಿ ಚೆನ್ನಮ್ಮ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತೀರಿ ಎಲ್ಲರೂ. ವೆಬ್ಸೈಟ್ ಎಷ್ಟು? ವೆಬ್ಸೈಟ್ ಇರುವುದೇ ಒಂದು. ಅದನ್ನ ಆಕ್ಸೆಸ್ ಮಾಡ್ಲಿಕ್ಕತ್ತಾರ ಎಷ್ಟು ಜನ? Many peoples. One system is serving for many peoples. One system is serving for many people. YouTube ಎಷ್ಟದ? ಯೂಟ್ಯೂಬ್ ಇರೋದು ಒಂದೇ, ಅದನ್ನ ಬಹಳಷ್ಟು ಕೋಟ್ಯಾಂತರ ಜನ ಆಕ್ಸೆಸ್ ಮಾಡ್ಲಿಕ್ಕತ್ತೀವಿ. ಒಂದೇ ಯೂಟ್ಯೂಬ್ ನಿಮಗೆ ಎಲ್ಲರಿಗೂ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕತ್ತದ. ಸೊ ದಟ್ ಈಸ್ 1 to many system. I hope this is clear to you people. This type of a communication involves a service like a file sharing. ಫೈಲ್ ಅನ್ನ ಶೇರ್ ಮಾಡೋ ಸಲುವಾಗಿ, ಆಮೇಲೆ ನೀವು ಮಾಡ್ತಿರಲ್ಲ ಚಾಟಿಂಗ್, ವಾಟ್ಸಪ್ ಆಗಿರ್ಲಿ, ಮೆಸೇಜಸ್ ಆಗಿರ್ಲಿ, ಆಮೇಲೆ ವಿಡಿಯೋ ಕಾಲ್ ಆಗಿರ್ಲಿ, ಇವೆಲ್ಲವೂ ಕೂಡ ನಿಮ್ಗೆ ಎಲ್ಲಿ ಬರ್ತಾವ? 1 to many ಕಮ್ಯುನಿಕೇಶನ್ ಒಳಗಡೆ ಬರ್ತಾವ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಲಾಸ್ಟ್ಲಿ, ಫ್ರಮ್ ಅವರ್ ಟೀಮ್ ವೇದಾಂತ್ ಫ್ಯಾಮಿಲಿ, be safe, be a responsible person, a responsible citizen, save yourself and save your country and save your family also. So stay home and stay safe. Thank you.